ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ಗಣಿತದಲ್ಲಿ 3ನೇ ರೂಪನಾತ್ಮಕ ಮೌಲ್ಯಮಾಪನ ಅಂದರೆ FA 3ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು 6 ಸಬ್ಜೆಕ್ಟ್ದು ಲಿಂಕನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಒಂದು ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೆ. ಸೊ ಇದು ಕೂಡ ನೋಡಿಕೊಡ್ರಿ, ಯಾಕೆಂದರೆ ಈ ಪ್ರಶ್ನೆ ಪತ್ರಿಕೆ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಎಲ್ಲ ನೋಟ್ಸ್ಗಳು LBA ಕ್ವಶನ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ದಯಮಾಡಿ ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. sin A ಇಂಟು ಕಾಸ್ ಎದ ಬೆಲೆಯನ್ನು ಕೇಳಿದರು. ಎರಡನೇದು, ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಅದನ್ನು ನೋಡ್ಕೊಂಡು ಹೋಗಿ. ಇನ್ನು 1 ಮಾರ್ಕಲ್ಲಿ ಏನು ಕೇಳಿದ್ದಾರೆ ಅಂದರೆ, ದೃಷ್ಟಿ ರೇಖೆಯ ಸಮತಲ ರೇಖೆಗಿಂತ ಮೇಲಿದ್ದಾಗ ಅವುಗಳ ನಡುವೆ ಉಂಟಾಗೋ ಕೋನವನ್ನು ಹೆಸರಿಸಲಿಕ್ಕೆ ಕೇಳಿದರು. 4ನೇದು, ಒಂದು ವೃತ್ತ ಚತುರ್ಥಕದ ಕಂಸದ ಉದ್ದ 22 ಸೆಂಟಿಮೀಟರ್. ಹಾಗಾದರೆ ವೃತ್ತದ ತ್ರಿಜ್ಯವನ್ನು ನಿಮಗೆ ಲೆಕ್ಕ ಹಾಕಲಿಕ್ಕೆ ಕೇಳಿದ್ದಾರೆ. ಇದು ಕೂಡ 1 ಅಂಕದ ಪ್ರಶ್ನೆ ಇತ್ತು. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ಇದನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಸಾಧಿಸಲಿಕ್ಕೆ ಕೇಳಿದ್ದಾರೆ, ನೋಡ್ಕೊಂಡು ಹೋಗಿ. 6ನೇ ಪ್ರಶ್ನೆ, O ಕೇಂದ್ರವುಳ್ಳ ವೃತ್ತದಲ್ಲಿ ABಯು ವ್ಯಾಸ, AP ಸ್ಪರ್ಶಕ, ಕೋನ OCB 25 ಡಿಗ್ರಿ ಆದರೆ ಕೋನ APBಯನ್ನು ಕಂಡುಹಿಡಿಯಬೇಕಾಗಿತ್ತು. ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಡ್ರಿ. ಇನ್ನು 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ವೃತ್ತ ಕಂಸ ವೃತ್ತ ಕೇಂದ್ರದಿಂದ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ. ಹಾಗಾದರೆ ಅದರ ಕಂಸದ ಉದ್ದವನ್ನು ನಿಮಗೆ ಏನು ಮಾಡಬೇಕಪ್ಪ ಅಂತಂದರೆ ಲೆಕ್ಕವನ್ನು ಹಾಕಲಿಕ್ಕೆ ಕೇಳಿದರು. 3 ಮಾರ್ಕ್ಸ್ ಕ್ವಶನ್ಸ್ 2 ಇದ್ದಾವೆ. ಸೊ ಇದು ಕೂಡ ಟ್ರಿಗ್ನೋಮೆಟ್ರಿ ಮೇಲೆ ಇದೆ. ಸೊ ಅದನ್ನು ಚೆನ್ನಾಗಿ ನೋಡ್ಕೊಳ್ರಿ. ಆಮೇಲೆ ಇದು ವೃತ್ತದ ಮೇಲೆ ಪ್ರಮೇಯ ಕೇಳಿದ್ರು, ಪ್ರತಿ ಸಾರಿ ಕೇಳ್ತಾರೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳ ಉದ್ದ ಸಮಾನೇ ಇರ್ತವೆ ಅಂತ ಸಾಧಿಸಲಿಕ್ಕೆ ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಡ್ರಿ. ಇನ್ನು ಲಾಸ್ಟ್ 4 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿಲಿನೇ ಒಂದು ಅಪ್ಲೈಡ್ ಕ್ವಶನನ್ನು ಕೇಳಿದ್ದಾರೆ. ಚಿತ್ರದಲ್ಲಿ ನೋಡಿ, ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ AB ಮತ್ತು CD ಕಂಬಗಳು ನೇರವಾಗಿ ನಿಂತಿವೆ. ಓಕೆನಾ, ಇದು ನೆಲ ಇದೆ, ಇಲ್ಲಿ ಒಂದು AB ಕಂಬ ಇದೆ, ಇಲ್ಲೊಂದು CD ಕಂಬ ನೇರವಾಗಿ ನಿಂತವೆ. ಎಸ್, ಈ ಎರಡೂ ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲೆ ಒಂದು ಬಿಂದು P ನಿಂದ ಎರಡೂ ಕಂಬಗಳ ಮೇಲ್ತುದಿಗೆ ಉಂಟಾಗುವ ಉನ್ನತ ಕೋನಗಳನ್ನು ಕಂಡುಹಿಡಬೇಕು. ಹಾಗಾದರೆ ಇಲ್ಲಿ ಒಂದು P ಬಿಂದು ಅದ. ಸೊ P ಬಿಂದು ಮಾಡಿದಾಗ ಇಲ್ಲಿ ಎಷ್ಟು ಕೋನಗಳಾಗ್ತದಲ್ಲ, ನೀವೇನು ಮಾಡಬೇಕು, ಅದನ್ನು ಲೆಕ್ಕವನ್ನು ಹಾಕಬೇಕು. ಇಲ್ಲಿ CD ಕಂಬದ ಉದ್ದ 20√3 ಮೀಟರ್, PD ಯ ಉದ್ದ 20 ಮೀಟರ್ಗಳ ಆಗಿದೆ. ಓಕೆನಾ, ಅಂದರೆ ಇದು P ಮತ್ತು D ಎಷ್ಟಿದೆ, 20 ಅಂತ ಹೇಳಿದ್ದಾರೆ. ಆಮೇಲೆ CD ಏನಿದೆಯಲ್ಲ, ಇದು C ಮತ್ತು D ಎಷ್ಟದ, 20√3 ಮೀಟರ್ ಅಂತ ಇದೆ. ಕೋನ APC, ಸೊ ಇದು ಏನಿರಲಿಲ್ಲ, ಕೋನ APC 90 ಡಿಗ್ರಿ ಇದೆ. ಓಕೆ, ಇನ್ನು BP 10 ಮೀಟರ್ ಆಗಿದೆ. ಈ B ಮತ್ತು P ಎಷ್ಟಾಯಿತು, 10 ಮೀಟರ್ ಆಯಿತು. ಇನ್ನು AB ಕಂಬದ ಉದ್ದ, ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ACಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ನೀವು ಏನು ಲೆಕ್ಕ ಹಾಕಬೇಕು, ಒಂದು AB ಕಂಡುಹಿಡಬೇಕು, ಒಂದು ACಯನ್ನು ಕಂಡುಹಿಡಬೇಕು. ಆಲ್ರೆಡಿ ಇಲ್ಲೇ ಡಾಟಾ ಇದೆ, ಅದನ್ನು ನೀವು ನೋಡಿದರೆ ಚೆನ್ನಾಗಿ ಅರ್ಥಗ್ರಹಿಕೆ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಇದರ ಆನ್ಸರ್ಸ್ಗಳನ್ನು ಸಹಿತ ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಲೈನಪ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಪಡ್ತೀನಿ. ಸೊ ಇಲ್ಲಿಯವರೆಗೆ ಇಷ್ಟು ಮಾಡಲ್ ಕ್ವಶನ್ ಪೇಪರ್ಗಳನ್ನು ವಾಚ್ ಮಾಡಿದಿರಿ, ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.